ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳಿಗಿಂತನೂ ಕೂಡ ಇದುವರೆಗೆ ಬಂದಂತಹ ಸುಮಾರು 24 ಜನ ಸ್ಪರ್ಧಿಗಳೇನಿದ್ದಾರೆ, ಎಲ್ಲರಿಗಿಂತನೂ ಕೂಡ ತುಂಬ ಡಿಫ್ರೆಂಟು ಮತ್ತು ತುಂಬ ಎಂಟರ್ಟೈನ್ಮೆಂಟ್ ಆಗಿದ್ದಂಥ ಸ್ಪರ್ಧಿ ಯಾರು ಅಂತ ಹೇಳಿ ಕೇಳಿದರೆ ಅದು ಎಲ್ಲರೂ ಕೂಡ ಹೇಳುವಂಥದ್ದು ಗಿಲ್ಲಿ. ಈ ಸೀಸನ್ ಎಸ್ಪೆಷಲಿ ಸೀಸನ್ 12 ಗಿಲ್ಲಿ ಇರದೇ ಝೀರೋ. ಕಾರಣ ಏನು ಅಂತ ಹೇಳಿದರೆ ಗಿಲ್ಲಿಯೇ ಈ ಸೀಸನ್ನ ಕಳೆ. ಗಿಲ್ಲಿ ಇರದೇ ಹೋಗಿದ್ದಿದ್ರೆ ಈ ಸೀಸನ್ಗೆ ಅದೊಂದು ಕಳೆಯೇ ಇರ್ತಿರಲಿಲ್ಲ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಗಿಲ್ಲಿ ಬಗ್ಗೆ ಇದ್ದಂತಹ ನಿರೀಕ್ಷೆ ಇರ್ಬೋದು, ಗಿಲ್ಲಿ ಬಗ್ಗೆ ಇದ್ದಂತಹ ಕುತೂಹಲಗಳಿರ್ಬೋದು, ಗಿಲ್ಲಿ ಹೀಗೆ ಮಾಡ್ತಾನೆ ಅನ್ನುವಂತಹ ಒಂದಷ್ಟು ಭರವಸೆಗಳಿರ್ಬೋದು, ಇವೆಲ್ಲವೂ ಕೂಡ ಡಿಫ್ರೆಂಟು. ಗಿಲ್ಲಿ ಈ ರೇಂಜಿಗೆ ಹೋಗ್ತಾನೆ ಅನ್ನೋದು ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಬಟ್ ಗಿಲ್ಲಿ ಇರದೇ ಇದ್ದಿದ್ರೆ ಈ ಸೀಸನ್ನು ಡಲ್ ಆಗ್ತಿತ್ತು ಅಥವಾ ಈ ಸೀಸನನ್ನು ನೋಡುವಂಥ ಇಂಟ್ರೆಸ್ಟು ಕನ್ನಡಿಗರು ತೋರ್ತಾ ಇರಲಿಲ್ಲ ಅನ್ನೋದನ್ನು ಕೂಡ ನೀವು ಮರಿಬಾರ್ದು. ಅದೇ ಕಾರಣಕ್ಕೆ ಸೆಲೆಬ್ರಿಟಿಗಳಿಂದ ಹಿಡಿದು ಪೊಲಿಟಿಷಿಯನ್ಸ್ವರೆಗೆ, ಕಾಮನ್ ಮ್ಯಾನ್ನಿಂದ ಹಿಡಿದು ಕೋಟ್ಯಾಧಿಪತಿಗಳವರೆಗೆ ಪ್ರತಿಯೊಬ್ಬರು ಕೂಡ ಈ ಬಿಗ್ ಬಾಸಲ್ಲಿ ಒಂದು ರೀತಿಯಲ್ಲಿ ತುಂಬ ಎಂಜಾಯ್ ಮಾಡಿದ್ದು ಅಥವಾ ತುಂಬ ನಕ್ಕಿದ್ದು, ತುಂಬ ಖುಷಿಪಟ್ಟಿದ್ದು, ಒಂದು ರೀತಿಯಲ್ಲಿ ಬಿಗ್ ಬಾಸನ್ನು ಇಷ್ಟಪಟ್ಟಿದ್ದು ಎಲ್ಲದಕ್ಕೂ ಕೂಡ ಕಾರಣ ಯಾರು ಅಂತೇಳಿ ಕೇಳಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ. ಹೀಗಿರುವಂಥ ಗಿಲ್ಲಿಯನ್ನು ಮತ್ತೆ ಕಲರ್ಸಲ್ಲೇ ನೋಡಬೇಕು ಅನ್ನುವಂಥ ಬಯಕೆ ಸಾಕಷ್ಟು ಜನರದು. ಬಿಗ್ ಬಾಸ್ ಏನೋ ಮುಗೀತು, ಬಿಗ್ ಬಾಸ್ ಮುಗಿದ ಬಳಿಕ ಮತ್ತು ಮುಂದೇನು ಕತೆ ಅನ್ನುವಂಥದ್ದು ಈಗ ಎಲ್ರಿಗೂ ಕೂಡ ಇದ್ದಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಜೊತೆಗೆ ಬಿಗ್ ಬಾಸ್ ಮುಗಿದ ಬಳಿಕನೂ ಕೂಡ ಗಿಲ್ಲಿ ಕನ್ನಡಿಗರ ಜೊತೆಗೆ, ಕಲರ್ಸ್ನ ಜೊತೆಗೆ ಇರಲಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗ್ತಿದೆ. ಹೇಗೆ, ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸಲ್ಲಿರುವಂತಹ ಅಷ್ಟು ಜನ ಸ್ಪರ್ಧಿಗಳ ಪೈಕಿ ಗಿಲ್ಲಿಯನ್ನು ಸರಿಸಾಟಿಯಾಗಿ ಅಥವಾ ಗಿಲ್ಲಿಗೆ ಸರಿಸಾಟಿಯಾಗಿ ನಿಲ್ಲುವಂತಹ ಮತ್ತೊಬ್ಬ ಸ್ಪರ್ಧಿ ಇಲ್ಲವೇ ಇಲ್ಲ. ಗಿಲ್ಲಿಗೆ ಗಿಲ್ಲಿನೇ ಸಾಟಿ. ಈ ಹಿಂದಿನ ಎಲ್ಲ ಸೀಸನ್ಗಳನ್ನು ಕೂಡ ಕಂಪೇರ್ ಮಾಡಿದ್ರೆ, ಈ ಸೀಸನನ್ನು ಕಂಪೇರ್ ಮಾಡಿದ್ರೆ ಗಿಲ್ಲಿ ಒಂದು ಹಂತ ಮೇಲೆ. ಒಂದನೇದು. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಗಿಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಅನ್ನೋದನ್ನು ಕೂಡ ಗಮನಿಸಬೇಕು. ಎಲ್ಲೂ ಕೂಡ ಆತ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅನ್ನುವಂಥ ಮಾತುಗಳು ಆತನ ಬಾಯಲ್ಲಿ ಬಂದೇ ಇಲ್ಲ. ಈ ಕಾರಣಕ್ಕೆ ಹೋಗಿಯೇ ಇವತ್ತು ಫೈನಲಿಸ್ಟ್ಗಳಲ್ಲಿ ಒಬ್ಬ ಆಗಿರುವಂಥದ್ದು ಗಿಲ್ಲಿ. ಗಿಲ್ಲಿಯ ಆಟಗಳು, ಗಿಲ್ಲಿಯ ಮಾತು, ಗಿಲ್ಲಿಯ ನಡೆ ಎಲ್ಲದೂ ಕೂಡ ವಿಶೇಷನೇ. ಯಾವುದರಲ್ಲೂ ಕೂಡ ಅಹಂಕಾರ ಅನ್ನೋದಿಲ್ಲ, ನಾನು ನನ್ನದು ಅನ್ನುವಂಥದ್ದಿಲ್ಲ. ಆತ ತುಂಬ ಇಷ್ಟಪಡುವಂಥ ಜೀವ. ಕಾವ್ಯಳನ್ನು ಯಾವ ಹಂತದವರೆಗೂ ಕೂಡ ಆತ ಪುಷ್ ಮಾಡಬಹುದು ಅನ್ನೋದನ್ನು ಮಾಡಿ ತೋರಿಸಿದ್ದಾನೆ. ಹೀಗಿರುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸದಸ್ಯರದ್ದು ಒಬ್ಬೊಬ್ರದ್ದು ಒಂದೊಂದು ರೀತಿ ಲೆಕ್ಕಾಚಾರಗಳು. ಒಬ್ಬರು ಇಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯದೇ ಆಟ ನಡಿಬೇಕು ಅಂತೇಳಿ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಗಿಲ್ಲಿ ಆಟವನ್ನು ಮೀರಿಸುವಂಥವ್ರು ಯಾರೂ ಇಲ್ಲ ಅನ್ನುವಂಥದ್ದು, ಈ ರೀತಿಯ ಮಾತುಗಳನ್ನು ಹೇಳ್ತಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಮುಗಿದ ಬಳಿಕ ಗಿಲ್ಲಿಯನ್ನು ನಾವು ಮಿಸ್ ಮಾಡ್ಕೊಳ್ತೀವಲ್ವಾ ಅನ್ನುವಂಥ ಪ್ರಶ್ನೆಯು ಕೂಡ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಈ ಪ್ರಶ್ನೆಗೆ ಈಗ ಒಂದು ಗುಡ್ ನ್ಯೂಸ್ ಕೂಡ ಸ್ವತಃ ಗಿಲ್ಲಿ ಇಂಡೈರೆಕ್ಟ್ಲಿ ಕೊಟ್ಟಿದ್ದಾನೆ. ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮುಗಿದ ಬಳಿಕನೂ ಕೂಡ ಗಿಲ್ಲಿ ನಮ್ಮ ಜೊತೆಗೆ ಒಂದು ಎಂಟರ್ಟೈನ್ಮೆಂಟನ್ನು ಮುಂದುವರಿಸ್ತಾನೆ ಅನ್ನುವಂಥದ್ದು. ಯಾಕೆ, ಹೇಗೆ ಹೇಳ್ತೀನಿ ನೋಡಿ. ಬಹುಶಃ ನೀವು ಗಮನಿಸಿರ್ತೀರ, ಈ ಹಿಂದಿನ ಸಂಚಿಕೆಯಲ್ಲಿ, ಹಿಂದಿನ ದಿನದ ಎಪಿಸೋಡ್ನಲ್ಲಿ ಶುಕ್ರವಾರ ಗಿಚ್ಚಿ ಗಿಲಿ ಗಿಲ್ಲಿ ಖ್ಯಾತಿಯ ಕಲಾವಿದರು ದೊಡ್ಡ ಮನೆಗೆ ಬಂದಿದ್ದರು. ಪ್ರತಿ ಬಾರಿ ಬಿಗ್ ಬಾಸ್ ಶೋ ಒಂದಲ್ಲ ಒಂದು ರೀತಿಯಲ್ಲಿ ಗಿಚ್ಚಿ ಗಿಲ್ಲಿ ಶೋ ಕಲಾವಿದರಿಂದ ಏನಾದರೂ ಒಂದು ಪ್ರದರ್ಶನ ಇದ್ದೇ ಇರ್ತದೆ. ಈ ಬಾರಿಯೂ ಕೂಡ ಬಂದಿದ್ದರು. ಬಟ್ ಈ ಬಾರಿ ಬಂದಿದ್ದು ಬೇರೆಯದೇ ಕಾರ್ಯಕ್ರಮದ ಉದ್ದೇಶದಿಂದ. ಗಿಚ್ಚಿ ಗಿಲಿ ಗಿಲಿ ಕಲಾವಿದರು ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳ ಜೊತೆಗೆ ಕುಣಿದು ಕುಪ್ಪಳಿಸಿದ್ರು, ತಮಾಷೆ ಮಾಡಿದರು. ಜೊತೆಗೆ ಒಂದಷ್ಟು ಸಮಯ ಅಂದರೆ ಬಿಗ್ ಬಾಸ್ ಮನೆ ಈಗ ತುಂಬ ಕಡಿಮೆ ಜನ ಇರೋದಲ್ವಾ, ಖಾಲಿ ಫೀಲ್ ಆಗ್ತಿತ್ತು. ಬಟ್ ಮತ್ತೆ ವಾಪಸ್ಸು ಮನೆ ತುಂಬಿದ ರೀತಿಯಲ್ಲಿ ಫೀಲ್ ಆಯಿತು. ಇನ್ನು ಇವರನ್ನು ನೋಡಿ ಮನೆಯಲ್ಲಿದ್ದಂಥವರು ಕೂಡ ಖುಷಿಪಟ್ಟಿದ್ರು. ಅಂದಹಾಗೆ ಗಿಚ್ಚಿ ಗಿಲಿ ಗಿಲಿ ಶೋ ಈಗ ಮತ್ತೆ ಪ್ರಸಾರವನ್ನು ಕಾಣ್ತಿದೆ. ಗಿಚ್ಚಿ ಗಿಲಿ ಗಿಲಿ ಜೂನಿಯರು ಶುರುವಾಗ್ತಿದೆ. ಅಂದಹಾಗೆ ಈ ಗಿಚ್ಚಿ ಗಿಲಿ ಗಿಲಿ ಜೂನಿಯರ್ ಬರ್ತಿರೋದ್ರಿಂದ ಸಹಜವಾಗಿ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದ್ದಾವೆ. ಜೊತೆಗೆ ಸೀನಿಯರ್ಸ್ಗಳು ಕೂಡ ಇರ್ತಾರೆ. ಈ ಜೂನಿಯರ್ಸ್ ಅಂತ ಹೇಳಿದ್ರೆ ಕೇವಲ ಚಿಕ್ಕ ಮಕ್ಕಳು ಮಾತ್ರ ಅಲ್ಲ, ಇವರೆಲ್ಲರೂ ಕೂಡ ಹಿಂದೆ ಇದ್ದಂತಹ ಹಾಸ್ಯ ಕಲಾವಿದರು ಎಲ್ಲರೂ ಕೂಡ ಇರ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಬಿಗ್ ಬಾಸ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದೇ ಜಾಗಕ್ಕೆ ಗಿಚ್ಚಿ ಗಿಲಿ ಗಿಲಿ ಜೂನಿಯರ್ಸ್ ಬರಲಿದೆ. ಆ ಮಕ್ಕಳು ನಿನ್ನ ಥರ ಇರ್ತಾರೆ ಅಂತ ಹೇಳ್ಬಿಟ್ಟು ಮಾನಸ್ ಅವರು ಗಿಲ್ಲಿಗೆ ಹೇಳ್ತಾರೆ. ಆಗ ಗಿಲ್ಲಿ ನಟ ನಾನು ಮಗುವಾಗಿ ಬರ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಗೆ 1 ವರ್ಷಗಳ ಕಾಲ ಒಪ್ಪಂದ ಇರುತ್ತೆ. ಏನು, ಈ ಒಪ್ಪಂದದ ಪ್ರಕಾರ ಕಲರ್ಸ್ ಬಿಟ್ಟು ಬೇರೆ ವಾಹಿನಿಗೆ
ಹೋಗುವಂತಿಲ್ಲ ಅಥವಾ ಬೇರೆ ವಾಹಿನಿಯಲ್ಲಿ ಕಾಣಿಸ್ಕೊಳ್ಳುವಂತಿಲ್ಲ. ಬೇರೆ ವಾಹಿನಿಯ ಕಾರ್ಯಕ್ರಮಗಳನ್ನು ಒಪ್ಪಿಕೊಳ್ಳುವಂತಿಲ್ಲ. ಅದರಂತೆ ಗಿಲ್ಲಿ ಕೂಡ ಕಲರ್ಸ್ ವಾಹಿನಿಯಲ್ಲಿ ರಿಯಾಲಿಟಿ ಶೋ ಅಥವಾ ಸಿನಿಮಾ ಅಥವಾ ಈ ಧಾರಾವಾಹಿ ಯಾವುದರಲ್ಲಿ ಒಂದೊಂದು ಕಾಣಿಸ್ಕೊಳ್ತಾನೆ ಅನ್ನುವಂಥದ್ದು. ಬೇರೆ ಧಾರಾವಾಹಿಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಇನ್ನೊಂದು ಚಾನಲ್ದು ಝೀದೋ, ಉದಯದೋ, ಮತ್ತೊಂದು ಯಾವುದೋ ಚಾನಲ್ದು ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ಈತ ಅತಿಥಿಯಾಗಿ ಕೂಡ ಹೋಗುವಂತೆ ಇಲ್ಲ ಅನ್ನೋದು ಕೂಡ ಸ್ಟ್ರಿಕ್ಟ್ ರೂಲ್ಸು. ಈ ಹಿಂದೆ ಕೂಡ ರೂಲ್ಸ್ ಬ್ರೇಕ್ ಮಾಡಿದಂತಹ ಸ್ಪರ್ಧಿಗಳಿಗೆ ನೋಟಿಸನ್ನು ಕೊಟ್ಟಿದ್ರು ಅನ್ನೋದನ್ನು ನೀವು ಮರೆತಿಲ್ಲ ಅಂತೇಳಿ ಅನಿಸುತ್ತೆ. ಹೀಗಾಗಿ ಗಿಲ್ಲಿ ಒಂದು ವೇಳೆ ಎಲ್ಲದೂ ಕೂಡ ಅಂದುಕೊಂಡಂತೆ ಆದರೆ ಬಿಗ್ ಬಾಸ್ನ ವಿನ್ನರೂ ಕೂಡ ಗಿಲ್ಲಿ ಆದರೆ ಸ್ವಲ್ಪ ಸಮಯದ ಬಳಿಕ ವಾಪಸ್ ವಿನ್ನರ್ ಆಗಲಿ ಆಗದೇ ಇರಲಿ ವಾಪಸ್ಸು ಕಲರ್ಸ್ ಕನ್ನಡಕ್ಕೆ ಮರಳಿ ಬರೋದಂತೂ ಖಚಿತ. ಅದು ಈ ಕಿಚ್ಚಿ ಗಿಲಿ ಗಿಲ್ಲಿ ಜೂನಿಯರ್ಸ್ನ ಮೂಲಕ ಅನ್ನೋದು. ಆ ಮೂಲಕ ಮತ್ತೆ ತನ್ನ ನಟನಾ ಕ್ಷೇತ್ರದ ಕೆಲಸ ಏನಿದೆ, ತನ್ನ ಕಾಯಕ ಏನಿದೆ ಅದನ್ನು ಮುಂದುವರಿಸುವಂಥ ತೀರ್ಮಾನವನ್ನು ಈತ ಮಾಡಬೇಕಾಗಿದೆ. ಯಾರು ಗಿಲ್ಲಿ ಮಾಡಬೇಕಾಗಿದೆ. ಈಗ ಗೆದ್ದರೆ ಗಿಲ್ಲಿ ಹೋಗೋದಿಲ್ಲ, ಸೋತ್ರೆ ಮಾತ್ರ ಹೋಗ್ತಾನೆ ಅನ್ನುವಂಥ ಮಾತುಗಳು ಕೂಡ ಕೆಲವ್ರದ್ದು ಇರ್ತದೆ. ಗೆಲ್ಲಿ ಸೋಲ್ಲಿ ಏನೇ ಆಗಲಿ ಕೊನೆಗಂತೂ ಎಂಡ್ ಆಫ್ ದಿ ಡೇಗೆ ಕಲರ್ಸ್ ವಾಹಿನಿಯ ಒಂದು ಕಾರ್ಯಕ್ರಮಗಳಲ್ಲಿ ಈತ ಕಾಣಿಸ್ಕೊಳ್ಳೇಬೇಕು. ಬೇರೆ ಯಾವುದೇ ವಾಹಿನಿಯ ಕಾರ್ಯಕ್ರಮಗಳಲ್ಲಿ ಈತ ಅಗ್ರಿಮೆಂಟ್ನ ಪ್ರಕಾರ ಕಾಣಿಸ್ಕೊಳ್ಳುವಂತಿಲ್ಲ. ಹಾಗೇನಾದರೂ ವೈಲೇಷನ್ ಮಾಡಿದರೆ ಅದಕ್ಕೆ ಕೇಸ್ ಕೂಡ ಹಾಕ್ತಾರೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಬಟ್ ಒಂದು ಖುಷಿಯ ವಿಚಾರ ಅಥವಾ ಸಮಾಧಾನಕರ ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಗಿಲ್ಲಿಯನ್ನು ನೋಡುವಂತಹ ಅವಕಾಶ ಅಥವಾ ಅಂಥದ್ದೊಂದು ಸಂದರ್ಭ ಎದುರಾಗ್ತದೆ, ನಮಗೆ ಸಿಗ್ತದೆ ಅನ್ನೋದು ಖುಷಿಯ ವಿಚಾರ. ಗಿಚ್ಚಿ ಗಿಲಿ ಗಿಲ್ಲಿ ಜೂನಿಯರ್ಸಲ್ಲಿ ಗಿಲ್ಲಿನೂ ಕೂಡ ಬಂದ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಕೂಡ ಡಬಲ್ ಆಗ್ತದೆ, ಜೊತೆಗೆ ಒಂದು ನೆಮ್ಮದಿಯೂ ಕೂಡ ಇರ್ತದೆ ಅನ್ನೋದು ಕೂಡ ಸತ್ಯ. ಒಟ್ಟಾರೆ ಗಿಲ್ಲಿಯ ಈ ಆಗಮನ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.